ವೇತನ ಆಯೋಗದ ವರದಿ ಶೀಘ್ರ ಜಾರಿಗೆ ನಾವು ಒತ್ತಾಯಿಸಿದ್ದೇವೆ. ಮುಂದಿನ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಗಬಹುದು ಅಂತ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಈಗಾಗಲೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದೇವೆ. ಜೂನ್ ಕೊನೆ ವಾರ ಅಥವಾ ಜುಲೈ ಮೊದಲ ವಾರದಲ್ಲಿ ಜಾರಿಗೆ ಬರುವ ನಿರೀಕ್ಷೆ ಇದೆ. ಒಂದು ವೇಳೆ ವೇತನ ಆಯೋಗದ ವರದಿ ಜಾರಿಯಾಗದೇ ಇದ್ರೆ ರಾಜ್ಯ ಸಮಿತಿಯ ನಿರ್ಧಾರದ ಆಧಾರದಲ್ಲಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸೆವೆಂತ್ ಪೇ ಕಮಿಷನ್ ಈಗಾಗಲೇ ರಿಪೋರ್ಟ್ಸ್ ಎಲ್ಲ ಕೊಟ್ಟಾಗಿದೆ. ಮನೆ ಮುಖ್ಯಮಂತ್ರಿಗಳು ಕೂಡ ಭೇಟಿ ಮಾಡಿದ ಕೋಡ್ ಆಫ್ ಕಂಡಕ್ಟ್ ಮುಗಿಲಿಂದ್ರು. ಮನೆ ಉಪಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ವಿ. ಅಧಿಕಾರಿಗಳು ಕೂಡ ಎಲ್ಲ ಡಾಟಾ ಕಲೆಕ್ಟ್ ಮಾಡ್ತಿರೋ. ಲಾಸ್ಟ್ ಕ್ಯಾಬಿನೆಟ್ನಲ್ಲೂ ಕೂಡ ಆ ವಿಷಯವನ್ನು ಚರ್ಚೆ ಮಾಡಿದರೆ ಅಫಿಷಿಯಲ್ ಆಗಿ ಅದು ರೆಕಾರ್ಡ್ ಆಗಿಲ್ಲ, ಯಾಕಂದರೆ ನೋಟಿಸ್ ಆಗಿರಲಿಲ್ಲ. ಸೊ ಕಮಿಂಗ್ ಕ್ಯಾಬಿನೆಟಿಗೆ ಬಂದು ಅದು ಇಂಪ್ಲಿಮೆಂಟ್ ಆಗ್ಬೋದು ಅನ್ನುವಂಥ ನಿರೀಕ್ಷೆ ರಾಜ್ಯದ ನೌಕರಲ್ಲಿದೆ. ಸೊ ಪೇ ಕಮಿಷನ್ ರಿಪೋರ್ಟ್ ಕೊಟ್ಟ 1 ತಿಂಗಳಲ್ಲಿ ಇಂಪ್ಲಿಮೆಂಟ್ ಆಗಿರುವಂಥ ಉದಾಹರಣೆ ಹಲವಾರು ವರ್ಷಗಳಿಂದ ಆಗಿದೆ. ಈಗಾಗಲೇ 3.5-4 ತಿಂಗಳು ಆಗ್ತಾ ಇದೆ. ಸೊ ಹಾಗಾಗಿ ನಾವು ಕೂಡ ಸರ್ಕಾರದ ಮೇಲೆ, ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿದ್ದೇವೆ. ಜೂನ್ ಅಂತ್ಯದ ಒಳಗಾಗಿ ಇದನ್ನು ಜಾರಿಗೆ ತರಬೇಕು ಅನ್ನುವಂಥ ವಿನಂತಿ, ಆಗ್ರಹ ನಮ್ಮದಾಗಿದೆ. ಸೊ ಅದೇನಾದರೂ ಕೂಡ ಸರ್ಕಾರ ಸಕಾರಾತ್ಮಕವಾಗಿ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಸೊ ಜೂನ್ ಆರ್ ಜುಲೈ ಫಸ್ಟ್ ವೀಕಲ್ಲಿ ಮಾಡ್ತೀವಿ ಅಂತೇಳಿ. ಸೊ ನೋಡೋಣ, ನಾವು ಕೂಡ ಅಲ್ಲಿವರೆಗೆ ಕಾಯ್ದು ನೋಡುವಂಥ ತಂತ್ರವನ್ನು ಕೂಡ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅದಾಗಿಲ್ಲ ಅಂತ ಹೇಳಿದ್ರೆ ಮುಂದೆ ನಾವೆಲ್ಲ ಎಕ್ಸಿಕ್ಯೂಟಿವ್ ಕಮಿಟಿ ಇದೆ, ಏನು ಮಾಡಬೇಕು ಅನ್ನುವಂಥ ತೀರ್ಮಾನಗಳನ್ನು ನಾವು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ತೇವೆ. ಎಲ್ಲೋ ಒಂದು ಕಡೆ ವಿಶ್ವಾಸ ಇದೆ. ಸೊ ಬಹುಶಃ ಸರ್ಕಾರ ಆ ದಿಸೆಯಲ್ಲಿ ಸ್ಪೀಡಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಸರ್ಕಾರಕ್ಕೆ ಕೇಳ್ತೇವೆ. ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ರಾಜ್ಯ ಸಮ್ಮೇಳನ ಮಾಡಿದ ಪ್ಯಾಲೇಸ್ ಗ್ರೌಂಡಲ್ಲಿ 2.5 ಲಕ್ಷ ಜನ ಎದುರುಗಡೆ ಭರವಸೆ ಕೊಟ್ಟಿದ್ದರು. ಪೇ ಕಮಿಷನ್ ರಿಪೋರ್ಟ್ ಬರ್ತದೆ, ನಾನು ಇಂಪ್ಲಿಮೆಂಟ್ ಮಾಡ್ತೇನೆ ಅಂದರು. ರಿಪೋರ್ಟ್ ಬಂದು 4 ತಿಂಗಳಾಗಿದೆ. ನಮಗೂ ಅರ್ಥ ಆಯಿತು ಕೋಡ್ ಆಫ್ ಕಂಡಕ್ಟ್ ಇದೆ ಅಂತೇಳಿ. ಸೊ ಅದು ಮುಗಿದಾದ್ಮೇಲೆ ಆದರೂ ಕೂಡ ಈಗ ಪ್ರಾರಂಭವನ್ನು ಅದ್ರ ಬಗ್ಗೆ ಇನಿಷಿಯೇಟಿವ್ ತೊಗೊಂಡು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋಂಥದ್ದು ಅವರ ಮಾತಿನಂತೆ ನಮ್ಮ ಆಗ್ರಹ ಆಗಿದೆ, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಅದ್ರ ಬಗ್ಗೆ ಸಂಘಟನೆ ನಿರಂತರವಾಗಿ ಒತ್ತಡವನ್ನು ಸರ್ಕಾರದ ಮೇಲೆ ಇರ್ತಾ ಇದೆ. ಸೆವೆಂತ್ ಪೇ ಕಮಿಷನ್ ಈಗಾಗಲೇ ರಿಪೋರ್ಟ್ಸ್ ಎಲ್ಲ ಕೊಟ್ಟಾಗಿದೆ. ಮನೆ ಮುಖ್ಯಮಂತ್ರಿಗಳು ಕೂಡ ಭೇಟಿ ಮಾಡಿದ ಕೋಡ್ ಆಫ್ ಕಂಡಕ್ಟ್ ಮುಗಿಲಿಂದ್ರು. ಮನೆ ಉಪಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ವಿ. ಅಧಿಕಾರಿಗಳು ಕೂಡ ಎಲ್ಲ ಡಾಟಾ ಕಲೆಕ್ಟ್ ಮಾಡ್ತಿರೋ. ಲಾಸ್ಟ್ ಕ್ಯಾಬಿನೆಟ್ನಲ್ಲೂ ಕೂಡ ಆ ವಿಷಯವನ್ನು ಚರ್ಚೆ ಮಾಡಿದರೆ ಅಫಿಷಿಯಲ್ ಆಗಿ ಅದು ರೆಕಾರ್ಡ್ ಆಗಿಲ್ಲ, ಯಾಕಂದರೆ ನೋಟಿಸ್ ಆಗಿರಲಿಲ್ಲ. ಸೊ ಕಮಿಂಗ್ ಕ್ಯಾಬಿನೆಟಿಗೆ ಬಂದು ಅದು ಇಂಪ್ಲಿಮೆಂಟ್ ಆಗ್ಬೋದು ಅನ್ನುವಂಥ ನಿರೀಕ್ಷೆ ರಾಜ್ಯದ ನೌಕರಲ್ಲಿದೆ. ಸೊ ಪೇ ಕಮಿಷನ್ ರಿಪೋರ್ಟ್ ಕೊಟ್ಟ 1 ತಿಂಗಳಲ್ಲಿ ಇಂಪ್ಲಿಮೆಂಟ್ ಆಗಿರುವಂಥ ಉದಾಹರಣೆ ಹಲವಾರು ವರ್ಷಗಳಿಂದ ಆಗಿದೆ. ಈಗಾಗಲೇ 3.5-4 ತಿಂಗಳು ಆಗ್ತಾ ಇದೆ. ಸೊ ಹಾಗಾಗಿ ನಾವು ಕೂಡ ಸರ್ಕಾರದ ಮೇಲೆ, ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿದ್ದೇವೆ. ಜೂನ್ ಅಂತ್ಯದ ಒಳಗಾಗಿ ಇದನ್ನು ಜಾರಿಗೆ ತರಬೇಕು ಅನ್ನುವಂಥ ವಿನಂತಿ, ಆಗ್ರಹ ನಮ್ಮದಾಗಿದೆ. ಸೊ ಅದೇನಾದರೂ ಕೂಡ ಸರ್ಕಾರ ಸಕಾರಾತ್ಮಕವಾಗಿ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಸೊ ಜೂನ್ ಆರ್ ಜುಲೈ ಫಸ್ಟ್ ವೀಕಲ್ಲಿ ಮಾಡ್ತೀವಿ ಅಂತೇಳಿ. ಸೊ ನೋಡೋಣ, ನಾವು ಕೂಡ ಅಲ್ಲಿವರೆಗೆ ಕಾಯ್ದು ನೋಡುವಂಥ ತಂತ್ರವನ್ನು ಕೂಡ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅದಾಗಿಲ್ಲ ಅಂತ ಹೇಳಿದ್ರೆ ಮುಂದೆ ನಾವೆಲ್ಲ ಎಕ್ಸಿಕ್ಯೂಟಿವ್ ಕಮಿಟಿ ಇದೆ, ಏನು ಮಾಡಬೇಕು ಅನ್ನುವಂಥ ತೀರ್ಮಾನಗಳನ್ನು ನಾವು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ತೇವೆ. ಎಲ್ಲೋ ಒಂದು ಕಡೆ ವಿಶ್ವಾಸ ಇದೆ. ಸೊ ಬಹುಶಃ ಸರ್ಕಾರ ಆ ದಿಸೆಯಲ್ಲಿ ಸ್ಪೀಡಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಸರ್ಕಾರಕ್ಕೆ ಕೇಳ್ತೇವೆ. ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ರಾಜ್ಯ ಸಮ್ಮೇಳನ ಮಾಡಿದ ಪ್ಯಾಲೇಸ್ ಗ್ರೌಂಡಲ್ಲಿ 2.5 ಲಕ್ಷ ಜನ ಎದುರುಗಡೆ ಭರವಸೆ ಕೊಟ್ಟಿದ್ದರು. ಪೇ ಕಮಿಷನ್ ರಿಪೋರ್ಟ್ ಬರ್ತದೆ, ನಾನು ಇಂಪ್ಲಿಮೆಂಟ್ ಮಾಡ್ತೇನೆ ಅಂದರು. ರಿಪೋರ್ಟ್ ಬಂದು 4 ತಿಂಗಳಾಗಿದೆ. ನಮಗೂ ಅರ್ಥ ಆಯಿತು ಕೋಡ್ ಆಫ್ ಕಂಡಕ್ಟ್ ಇದೆ ಅಂತೇಳಿ. ಸೊ ಅದು ಮುಗಿದಾದ್ಮೇಲೆ ಆದರೂ ಕೂಡ ಈಗ ಪ್ರಾರಂಭವನ್ನು ಅದ್ರ ಬಗ್ಗೆ ಇನಿಷಿಯೇಟಿವ್ ತೊಗೊಂಡು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋಂಥದ್ದು ಅವರ ಮಾತಿನಂತೆ ನಮ್ಮ ಆಗ್ರಹ ಆಗಿದೆ, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಅದ್ರ ಬಗ್ಗೆ ಸಂಘಟನೆ ನಿರಂತರವಾಗಿ ಒತ್ತಡವನ್ನು ಸರ್ಕಾರದ ಮೇಲೆ ಇರ್ತಾ ಇದೆ. 7ನೇ ವೇತನ ಆಯೋಗ ಯಾವಾಗ ಜಾರಿಯಾಗುತ್ತೆ ಅನ್ನುವಂಥದ್ದು ಸರ್ಕಾರಿ ನೌಕರರ ಬಹಳ ದಿನದ ಆಸೆ ಆಗಿದೆ. ಆದರೆ 7ನೇ ವೇತನ ಆಯೋಗವನ್ನು ವಿಧಾನಸಭೆ ಚುನಾವಣೆಯಿಂದಲೂ ಕೂಡ ಮುಂದೂಡ್ತಾಲೇ ಬರ್ತಾ ಇದೆ ಸರ್ಕಾರ. ಇದೀಗ ಲೋಕಸಭೆ ಚುನಾವಣೆ ಮುಕ್ತಾಯವಾದರೂ ಕೂಡ 7ನೇ ವೇತನ ಆಯೋಗ ಮಾತ್ರ ಇನ್ನೂ ಜಾರಿಯಾಗಿಲ್ಲ. ಈಗಾಗಲೇ ವರದಿ ಸರ್ಕಾರದ ಕೈ ಸೇರಿದೆ. ಈ ಬಗ್ಗೆ ಲೋಕಸಭೆ ಚುನಾವಣೆ ಮುಕ್ತಾಯವಾದ ನಂತರ, ನೀತಿ ಸಂಹಿತೆ ಮುಕ್ತಾಯವಾದ ನಂತರವೇ ಜಾರಿಗೆ ಬರಬಹುದು. ಮೊದಲ ಸಚಿವ ಸಂಪುಟದಲ್ಲೇ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಗಬಹುದು ಅಂತ ಸರ್ಕಾರಿ ನೌಕರರು ಅನ್ಕೊಂಡಿದ್ರು. ಆದ್ರೆ ಮೊದಲ ಸಂಪುಟ ಸಭೆಯಲ್ಲಿ ಯಾವುದೇ ರೀತಿಯಾದಂತ ಗ್ರೀನ್ ಸಿಗ್ನಲ್ ಆಗಿರ್ಬೋದು, ವರದಿ ಕುರಿತಾಗಿ ಯಾವುದೇ ಚರ್ಚೆಗಳನ್ನ ನಡೆಸಲಾಗಿಲ್ಲ. ಹಾಗಾಗಿ ಇದೀಗ 2ನೇ ಸಚಿವ ಸಂಪುಟದಲ್ಲಿ ಈ ಕುರಿತಾಗಿ ಚರ್ಚೆಯನ್ನ ಮಾಡಬಹುದು, ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಡಬಹುದು. ಆ ಹಿನ್ನೆಲೆಯಲ್ಲಿ ಜೂನ್ ಕೊನೆ ವಾರ ಅಥವಾ ಜುಲೈ ಮೊದಲ ವಾರದಲ್ಲಿ 7ನೇ ವೇತನ ಆಯೋಗ ಜಾರಿಗೆ ಬರಬಹುದು ಅಂತ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಅವರು ಹೇಳಿದ್ದಾರೆ. ಒಂದ್ ವೇಳೆ ಏನಾದ್ರೂ 7ನೇ ವೇತನ ಆಯೋಗ ಜಾರಿಗೆ ಬರದೇ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನಗಳನ್ನ ತೆಗೆದುಕೊಳ್ತೀವಿ, ಅಂದ್ರೆ ಹೋರಾಟದ ಹಾದಿಯನ್ನ ತುಳಿತೀವಿ ಅನ್ನುವಂತ ಮುನ್ಸೂಚನೆಯನ್ನ ಸಿಎಸ್ ಷಡಾಕ್ಷರಿ ಅವರು ನೀಡಿದ್ದಾರೆ. ಸೆವೆಂತ್ ಪೇ ಕಮಿಷನ್ ಈಗಾಗಲೇ ರಿಪೋರ್ಟ್ಸ್ ಎಲ್ಲ ಕೊಟ್ಟಾಗಿದೆ. ಮನೆ ಮುಖ್ಯಮಂತ್ರಿಗಳು ಕೂಡ ಭೇಟಿ ಮಾಡಿದ ಕೋಡ್ ಆಫ್ ಕಂಡಕ್ಟ್ ಮುಗಿಲಿಂದ್ರು. ಮನೆ ಉಪಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ವಿ. ಅಧಿಕಾರಿಗಳು ಕೂಡ ಎಲ್ಲ ಡಾಟಾ ಕಲೆಕ್ಟ್ ಮಾಡ್ತಿರೋ. ಲಾಸ್ಟ್ ಕ್ಯಾಬಿನೆಟ್ನಲ್ಲೂ ಕೂಡ
ಆ ವಿಷಯವನ್ನು ಚರ್ಚೆ ಮಾಡಿದರೆ ಅಫಿಷಿಯಲ್ ಆಗಿ ಅದು ರೆಕಾರ್ಡ್ ಆಗಿಲ್ಲ, ಯಾಕಂದರೆ ನೋಟಿಸ್ ಆಗಿರಲಿಲ್ಲ. ಸೊ ಕಮಿಂಗ್ ಕ್ಯಾಬಿನೆಟಿಗೆ ಬಂದು ಅದು ಇಂಪ್ಲಿಮೆಂಟ್ ಆಗ್ಬೋದು ಅನ್ನುವಂಥ ನಿರೀಕ್ಷೆ ರಾಜ್ಯದ ನೌಕರಲ್ಲಿದೆ. ಸೊ ಪೇ ಕಮಿಷನ್ ರಿಪೋರ್ಟ್ ಕೊಟ್ಟ 1 ತಿಂಗಳಲ್ಲಿ ಇಂಪ್ಲಿಮೆಂಟ್ ಆಗಿರುವಂಥ ಉದಾಹರಣೆ ಹಲವಾರು ವರ್ಷಗಳಿಂದ ಆಗಿದೆ. ಈಗಾಗಲೇ 3.5-4 ತಿಂಗಳು ಆಗ್ತಾ ಇದೆ. ಸೊ ಹಾಗಾಗಿ ನಾವು ಕೂಡ ಸರ್ಕಾರದ ಮೇಲೆ, ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿದ್ದೇವೆ. ಜೂನ್ ಅಂತ್ಯದ ಒಳಗಾಗಿ ಇದನ್ನು ಜಾರಿಗೆ ತರಬೇಕು ಅನ್ನುವಂಥ